ವೀಕ್ಷಕ ಬಂಧುಗಳೇ, ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕಡೂರು ತಾಲೂಕು ಅಣ್ಣಿಗೆರೆ 9th ಕ್ರಾಸ್ ಇಲ್ಲಿಯ ವಾಸಿಯಾದ ಶ್ರೀಯುತ ದೇವರಾಜಪ್ಪನವರು ಸಾವಯವ ಕೃಷಿಯಲ್ಲಿ ಖುಷಿ ಕಂಡವರು, ಹೈನುಗಾರಿಕೆಯಲ್ಲಿ ಆನಂದ ಕಂಡವರು, ಕಾಯಕವೇ ಕೈಲಾಸ ಎಂಬುದರಲ್ಲಿ ನಂಬಿಕೆ ಇಟ್ಟವರು. ಇವರು 1 ಎಕರೆ ಸಾವಯವ ಅಡಿಕೆ ತೋಟದಲ್ಲಿ 10 ಲಕ್ಷ ದುಡಿಮೆಯ ಕನಸು ಕಂಡವರು. ಇವರ ಕೃಷಿಯ ಯಶೋಗಾಥೆಯನ್ನು ಅವರಿಂದಲೇ ಕೇಳಿಸಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಏನು ದೇವರಾಜಣ್ಣರೇ, ಇಲ್ಲೇನೋ ಕೆಲಸ ಮಾಡ್ತಿದ್ದೀರಿ? ಇಲ್ಲಿ ದನಗಳು ಬೇಸಿಗೆ ಕಾಲದಲ್ಲಿ ಕಟ್ಟಿ ಹುಲ್ಲು ಹಾಕೋದು. ತೋಟದೊಳಗೆ ಇದಕ್ಕೆ ಟೆಂಪ್ರವರಿ ಶೆಡ್ಡು. ಟೆಂಪ್ರವರಿ ಶೆಡ್ ಕೂಲಾಗಿರುತ್ತೆ, ಕೂಲಾಗಿರಲಿ ಅಂತೇಳಿ. ಗಾಳೆಲ್ಲ ಆಡುತ್ತೆ ಚೆನ್ನಾಗೆ. ಯಾವುದೇ ಶಾಖ ಏನೂ ಬರಲ್ಲ. ಆರಾಮ ಮೇವು ತಿಂದು ಮಲಿಕೆಂತ ಇಲ್ಲ. ಸರಿ ಸರಿ, ನೀರು ಇರುತ್ತೆ. ಈಗ ಈ ಬಣವೆ ಇದೆಯಲ್ಲ, ಇಷ್ಟು ದೊಡ್ಡ ಬಣವೆ ನಿಮ್ಗೊಂದು ವರ್ಷ ಆಗುತ್ತೆ? 1 ವರ್ಷ ಆಗುತ್ತೆ. ಅದ್ರ ಜೊತೆಗೆ ಸಪ್ಪೆ ಬೆಳೆದಿವಿ. ಬೆಳೆದಿದ್ದೀರಲ್ಲ, ನೇಪಿಯರ್ ಬೇರೆ ಇದೆ. ನೇಪಿಯರ್ ಎಲ್ಲ ಇದು ತರ ಜೋಳ ಕೊಯ್ದಂಗೆ ಚಿಗುರುತ್ತಿದ್ದು. ಈಗ ಇದು ಒಣಮೇವು, ಇದು ಹಸಿಮೇವು. ಹಸಿಮೇವು ಇದು ಜೋಳನ? ಇದು ದನಿಗೆ ಅಂತಲೇ ಇರುತ್ತೆ, ಹಸುಗಳಿಗೆ ಹಾಕಕ್ಕೆ. ಕಟ್ ಮಾಡ್ದಂಗೆ ಚಿಗುರುತ್ತಿದ್ದು. ಓಹೋ, ಈಗ ಹೆಚ್ಚು ಕಮ್ಮಿ 7-8 ಬಾರಿ ಕೊಯ್ದಿವಲ್ಲ. ಹೌದಾ? 8 ಬಾರಿ ಕೊಯ್ದಿರಿ? 8 ಬಾರಿ ಕೊಯ್ದಿವಿ. ಮತ್ತೆ ಚಿಗುರುತ್ತೆ? ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಚಿಗುರುತ್ತೆ. ನಾನು ನೇಪಿಯರ್ ಅಂತ ಕೇಳಿದ್ನಲ್ಲ, ಅದನ್ನು ಅಂದ್ಕೊಂಡೆ. ನೇಪಿಯರು ಇಲ್ಲಿ ಇತ್ತು ನೋಡಿ ಸರ್. ಇದು ನೇಪಿಯರ್ ಅಲ್ಲ? ಇದು ನೇಪಿಯರ್ ಅಲ್ಲ. ಮತ್ತೆ ಏನಂತ ಇದಕ್ಕೆ? ಇದು ಈ ಥರ ಜೋಳ ಬರುತ್ತೆ, ಜೋಳದಂಗೆ ಕಟ್ ಮಾಡೋದು ಇದು. ಕಟ್ ಮಾಡಿ ಹಾಕೋದು ಮತ್ತೆ ಚಿಗುರುತ್ತೆ. ಮೇವಿನ ಜೋಳ ಅಂತಲೇ ಇರ್ಬೇಕು. ಮೇವಿನ ಜೋಳ ಇದು. ಈ ದನಗುಳಿ ಮೇವು ಮಾಡ್ಕೊಳಕ್ಕೋಸ್ಕರ ಮಾಡಿರೋದು ಇದು. ಸರಿ ಸರಿ. ನೇಪಿಯರು ಇಲ್ಲಿ ಇತ್ತು ನೋಡ್ರಿ. ಆ ಕಡೆ ಭಾಗದಲ್ಲಿ ನೇಪಿಯರ್ ಹಾಕಿದ್ವಿ. ನೇಪಿಯರು ಹಾಕಿದ್ವಿ. ತೋಟ ಹಾಳಾಗತ್ತೆ ಅಂದ್ರು ಕೆಲವರಲ್ಲ, ಹಂಗಾಗಿ ಅದು ತೆಗೆದ್ವಿ. ಇದಕ್ಕಾದ್ರೆ ತೋಟ ಹಾಳಾಗಲ್ಲ. ಈ ನೇಪಿಯರಿ ತೋಟ ಹಾಳಾಗತ್ತೆ ಅನ್ನೋ ದೃಷ್ಟಿಯಿಂದ ತೆಗೆದು ಅಲ್ಲೊಂದು ಕಡ್ಡಿ ಇಲ್ಲೊಂದು ಕಡ್ಡಿ ಇದ್ದದ್ದು ಉಳ್ಕೊಂಡಿತ್ತು ಅದ್ರೊಳಗೆ. ಓಹೋ. ಇದರೊಳಗೆ ಈ ವರ್ಷಕಾಲ ಆಗೋ ವರ್ಷ ಸಾಕು ಬಂದ್ಬಿಡುತ್ತೆ ನಮಗೆ. ಸರಿ ಸರಿ ಸರಿ. ಕಟ್ ಮಾಡಿ ನೋಡಿಲ್ಲ, ಚಿಗುರುತ್ತೆ ನೋಡ್ರಿ. ನೀವು ಹಸಿ ಮೇವು ಇರೋದ್ರಿಂದ ಬೇಸಿಗೆಲ್ಲ ಸಿಗುತ್ತೆ ನಮಗೆ. ಬೇಸಿಗೆಯಲ್ಲೂ ಕೂಡ ನಿಮ್ಗೆ ದನಗಳಿಗೆ ಹಸಿ ಮೇವು ಸಿಗುತ್ತೆ. ಹಸಿ ಮೇವು ಹಿಂಗಾಗಿ ಸಮಸ್ಯೆ ಇರಲ್ಲ. ಸೈಲೇಜ್ ಮಾಡ್ಬೇಕು ಅಂತಾರಲ್ಲ, ಅದ್ರ ಬಗ್ಗೆ? ಸೈಲೇಜು ಚೆನ್ನಾಗಿರುತ್ತೆ. ಇದ್ರ ಸೈಲೇಜ್ ಮಾಡೋದ್ಕಿಂತವ ಈ ಮೆಕ್ಕೆಜೋಳ ಇರ್ತಲ್ಲ, ಆದ್ರೆ ಸೈಲೇಜ್ ಮಾಡಿದ್ರೆ ಹಾಲಿಗೆ. ಮೆಕ್ಕೆಜೋಳದಲ್ಲಿ ಬೆಳೆದು ನೀವು ಸೈಲೇಜ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರ? ಮೆಕ್ಕೆಜೋಳ ಮಾಡಕ್ಕೆ ಮತ್ತೆ ಅದು ಶ್ರಮ ಜಾಸ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದವ ನೀವು ಡೈರೆಕ್ಟ್ ಆಗತ್ಲೆ ಕಟ್ ಮಾಡಿ ಅತ್ಲ ಹಾಕಕ್ಕ ಅನುಕೂಲ ಆಗುತ್ತೆ ಅಂತ ಈ ತರ ಮಾಡಿದೀವಿ. ಸೈಲೇಜ್ ಮಾಡಿದ್ರೆ ಸ್ಟೋರೇಜ್ ಮಾಡ್ಕೊಂಡು ಈ ಒಣಲ್ ಹೆಂಗ್ ಇಟ್ಕೊಂಡು ಯಾವ ಬೇಕು ಅವಾಗ ಹಾಕಕ್ಕೆ ಅಂತದ್ದು ಸೈಲೇಜು. ಸರಿ ಸರಿ. ಕಟ್ ಮಾಡಿ ಹಾಕಂಥದ್ದು. ಆಯ್ತು, ಓಕೆ. ದನಗಳು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದಾವೆ, ಖುಷಿ ಆಗುತ್ತೆ. ಇದೆಲ್ಲ ಯಾರು ಮೇಂಟೈನ್ ಮಾಡೋರು? ನಾವು ನಮ್ಮ ಮನೆಯವ್ರು, ಗಾಯತ್ರ ಮನೆಯವರ, ನಮ್ಮ ತಾಯಿ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರ್ತೀವಿ. ಒಟ್ಟಿಗೆ ಕುಟುಂಬವೆಲ್ಲ ಕೃಷಿ ಕೆಲಸದಲ್ಲಿ ಕೈ ಜೋಡಿಸುತ್ತೆ. ಹಾಗಾಗಿ ನೀವು ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಎಲ್ಲರೂ ಇದರಿಂದ ಸಮಸ್ಯೆ ಆಗಲ್ಲ. ಅಂದರೆ ಮತ್ತೆ ಇದು ಹೇಳ್ತಾರಲ್ಲಪ್ಪ, ವ್ಯವಸಾಯ ಮನ್ಮಂದೆಲ್ಲ ಸಾಯ ಅಂತಾರಲ್ಲ, ಅದಕ್ಕೇನು ಹೇಳ್ತೀವಿ? ವ್ಯವಸಾಯ ಮನ್ಮಂದೆಲ್ಲ ಸಾಯ್ಬೇಕು. ಅದನ್ನ ನಾವು ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಇನ್ನೊಂದು ಥರ ಹೇಳ್ತಾರೆ, ವ್ಯವಸಾಯ ಮನ್ಮಂದೆಲ್ಲ ಸಹಾಯದ ಬದಲಿಗೆ ಇನ್ನೊಂದು ಸಹಾಯ ಆಗುತ್ತೆ. ಮನೆ ಮಂದಿ ಎಲ್ಲ ಇದ್ರೆ ಸಹಾಯ ಆಗುತ್ತೆ. ಅವ್ರ ಒಂದೊಂದು ಕೆಲಸ, ಒಬ್ರು ಹಸುಗಳು ಮೇಯಿಸ್ತಾರೆ, ಒಬ್ರು ತೋಟದಾಗೆ, ಒಬ್ರು ಮನೆಯಾಗಿರ್ತಾರೆ. ಹಂಗಾಗಿ ಭಾರಿ ಅನುಕೂಲ. ಅವಾಗ ನಾವು ಖುಷಿ ಇರುತ್ತೆ, ಯಶಸ್ಸಿನೂ ಇರುತ್ತೆ. ಹತ್ರಕ್ಕೆ ನಿಂತ್ಕೊಳ್ರಿ ನೀವು, ಜೋಡಿಗಳು ಯಾಕೆ ದೂರ ನಿಂತ್ಕೊಳ್ತೀರಿ? ಹಂಗಾಗಿ ಹಸುಗಳಿದ್ರೆ ಮನೆಗೆ ಹಾಲು ಹಾಕ್ತೈತಿ, ತೋಟಕ್ಕೆ ಗೊಬ್ಬರ ಆಗುತ್ತೆ. ಒಂಥರ ಬೇಜಾರಿಲ್ದಂಗೆ ಎಲ್ಲ ಕೆಲ್ಸಗಳು ಆಗ್ತಾ ಇರ್ತವೆ. ಅವ್ರ ಜೊತೆ ಮಾತಾಡ್ತಿರ್ತೀವಿ, ಖುಷಿ ಇರುತ್ತೆ. ಈಗ ನಿಮ್ಮ ದನಗಳು ತುಂಬ ಸಮೃದ್ಧವಾಗಿ ಈ ಬೇಸಿಗೆ ಬಿಸಿಲಿನಲ್ಲಿ ಒಳ್ಳೆ ತಂಪಾದ ವಾತಾವರಣದಲ್ಲಿದ್ದಾವೆ. ಹಾಗಾಗಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಿ ಆಗ್ತದೆ ಅಲ್ವಾ? ನಾವು ಹೈಟೆಕ್ ದನನು ಕಟ್ಟಲ್ಲ, ಎಲ್ಲ ಮನೆ ಬೆಳೆದವೆ. ಇವೆಲ್ಲ ಮನೆ ಬೆಳೆದವೆ. ಯಾವ ದುಡ್ಡು ಕೊಡ್ತಾರಲ್ಲ ಹಸುಗಳ ಕರುಗಳು, ಹೆಣ್ಗರುಗಳು ಇದ್ರೆ ಚೆನ್ನಾಗಿ ಸಾಕೊಂಡು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದೆ. ವರ್ಷಕ್ಕೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ದೇವರಾಜಣ್ಣ ಇವರಿಂದ? ವರ್ಷಕ್ಕೆ ಒಂದು 2-2.5 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಆರಾಮಾಗಿ. ಅಲ್ಲಿ ಮನೆ ಕೂಡುದು ಖರ್ಚೆಲ್ಲ ಕಳೆದು ಹಾಲಿನಿಂದ ಮೇಂಟೈನ್ ಆಗುತ್ತೆ. ಹಸೆ ಸಪ್ಪೆ ಎಲ್ಲ ಬೆಳೆದಿರ್ತೀವಿ, ಹಿಂಡಿ ಬೂಸ ಕಮ್ಮಿ ಇರುತ್ತೆ, ಆರಾಮಾಗಿ ಚೆನ್ನಾಗಿ ಮೇಯ್ಕೊಂಡಿರ್ತವೆ. ಹಾಲು ಸಿಗುತ್ತೆ ಚೆನ್ನಾಗಿ ಒಳ್ಳೆ. ಸರಿ ಸರಿ. ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ ನಿಮ್ಮ ಹಸುಗಳು. ಇದು 4 ತಿಂಗಳು ಈಗ ಮನೆಯಲ್ಲೇ ಹುಟ್ಟಿರೋ ಇದು 4 ತಿಂಗಳು ಗಬ್ಬ ಇದೀಗ.
4 ತಿಂಗಳು. 4 ತಿಂಗಳು. ಅದು ಈ ಕಡೆದು ಹ್ಞೂ 8 ತಿಂಗಳು ತುಂಬಿಲೆ 9ರೊಳಗೆ ಬಿದ್ದೈತೆ ಅದು. ಹಾಂ ಹಾಂ ಆ ಕಡೆ ಎಲ್ಲ ಗಬ್ಬ ಇದಾವೆ ಈಗ. ಹಾಂ ಈಗ ಒಂದರಿಂದ ಒಂದು ಓಸು ಕರ ಆಗ್ತವೆ. ಒಂದರಿಂದ ಒಂದು 5-6 ತಿಂಗಳು ಹಾಲು ಕರಿಬೋದು ಚೆನ್ನಾಗಿ. ಮತ್ತೆ ವರ್ಷಕ್ಕೆ ನಿಮ್ಮ ಹಸುಗಳು ಡಬಲ್ ಆಗ್ಬಿಡ್ತವೆ. ಡಬಲ್ ಆಗ್ಬಿಡ್ತಾವೆ. ಮತ್ತೆ ಈಗ ಎಲ್ಲರ ಹೆಣ್ಗರುಗಳೆಲ್ಲ ಹಾಕಿದ್ರು ಮತ್ತೆ 4 ಆಗ್ಬಿಡ್ತಾವೆ. ಹಾಂ ಎಸ್ ಎಸ್ ಈ ಥರ ಇದು ಮಾಡ್ಕೊಂಡು ಹ್ಞೂ ಹ್ಞೂ ಹೈನುಗಾರಿಕೆಗೆ ಈ ಕರುಗಳೆಲ್ಲ ಸಾಕ್ಕೊಂಡು ನಮ್ದು ದುಡ್ಡು ಕೊಡ್ತಾರಕ್ಕೆ ಹೋಗ್ಬಾರ್ದು ಹಸುಗಳ. ಹ್ಞೂ ಹ್ಞೂ ನಾವು ಮನೆಗಿರೋನ ಅಭಿವೃದ್ಧಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತವೆ. ಅಲ್ಲಿ ನಮ್ಮೂರಲ್ಲಿ ನಮ್ಮ ಅಣ್ಣನ ಮಗ ಒಬ್ಬ 6 ಹಸುಗಳು ಸಾಕಿದ್ದಾನೆ ಜನ. ಅದ್ರಲ್ಲಿ 5 ಹಸು ಹಾಲು ಕೊಡ್ತಿದ್ದಾವೆ. ಎಷ್ಟಾಯ್ತಪ್ಪ ಬಿಲ್ಲು ಅಂತ ಕೇಳಿದೆ ಮೊನ್ನೆ. 1 ಲಕ್ಷ ರೂಪಾಯಿ ಆಯಿತು ಅಂತ ಹೇಳಿದೆ. ಅದರ ಖರ್ಚು 40 ತೆಗಿತೀನಿ, 60 ಉಳಿತಿದೆ ಅಂತ ಹೇಳಿದೆ. ಕೆಲವರೆಲ್ಲ ಈಗ ಹೈಟೆಕ್ ದನ ಮಾಡಕ್ ಹೋಗಿ ಸೈಲೇಜ್ ತರಿಸ್ತಾರೆ, ಹಿಂಡಿ ಬೂಸ ಅದೆಲ್ಲ ಮಾಡಿ ಅವಕ್ಕೆಲ್ಲ ಸಿಕ್ಕಾಬಿಡ ಬೇಕಾಗ್ತವೆ. ಹೌದು ಅವು ಹೈಟೆಕ್ 40,000. ಆಮೇಲೆ ಕಾಯಿಲೆಗಳು ಜಾಸ್ತಿ ಅವಕ್ಕಲ್ಲವ. ಹೌದು ನಮ್ಮಲ್ಲೆಲ್ಲ ಇವು ಯಾವುದೇ ಜಾಸ್ತಿ ಮೆಡಿಸಿನ್ ಡಾಕ್ಟ್ರುಗಳಿಗೆ ತೋರ್ಸಕ್ ಹೋಗಲ್ಲ. ಏನಾರ ಕಾಯಿಲೆ ಆಗಿ ಜ್ವರ ಏನಾರು ಬಂದು ನಾರ್ಮಲ್ ಇದ್ದಾಗ ಡಾಕ್ಟ್ರುಗಳು ಕರ್ಸಿ ತೋರಿಸಿ ಸಾಕು. ಅವು ಹೈಟೆಕ್ ಹಸುಗಳಿಗೆ ಡಾಕ್ಟ್ರುಗಳು ವಾರಕ್ಕೆ 15 ನೋಡ್ತಿರ್ಬೇಕು. ಅವಕ್ಕೆ ಒಳ್ಳೆ ಫುಡ್ಡು ಬಕೆಟ್ ಕಟ್ಲೆ ಒಳ್ಳೆ ಫುಡ್ನೇ ಹಾಕ್ಬೇಕು ಅವಾಗ. ನಮ್ಮಕ್ಕೆ ಹಂಗಲ್ಲ, ನ್ಯಾಚುರಲ್ ಮೇಯ್ತವೆ, ನ್ಯಾಚುರಲ್ ಕೊಡ್ತವೆ, ಆರಾಮಾಗಿ 7-8 ಲೀಟ್ರ್ ಹಾಲು ಕೊಡ್ತಾವೆ ಆರಾಮ. ನ್ಯಾಚುರಲ್ ಆಗಿ ಖರ್ಚು ಕಮ್ಮಿ ಇರುತ್ತೆ. ಹೌದೌದು. ಗಾಯತ್ರಮ್ಮವ್ರು ಏನಂತೀರಿ? ಹಸುಗಳು ಸಾಕಾಣಿಕೆ ನಿಮಗೆ ಹಾಲು ಕರಿಯೋದು ಅವರೇ ಹಾಲು ಕರಿಯೋದು ಡೈಲಿ? ನಾವೇ ಹಾಲು ಕರಿಯೋದು ಸರ್. ಹೊರಗೆ ಒಂದು ಹಸಿನ 10 ಲೀಟ್ರ್ ಹಾಲು ಕರಿತೀವಿ. ಒಂದು ಹಸುನಲ್ಲಿ 10 ಲೀಟ್ರ್ ಹಾಲು. 10 ಲೀಟ್ರ್ ಹಾಲು ಆಗುತ್ತೆ. 10, 7, 8 ಹಿಂಗೆ ಏರ್ಪೇರ್ ಇದ್ದೇ ಇರ್ತವೆ ಒಂದು ಟೈಮ್ಗೆ. ಹಾಲು ಹಾಕಿ ಕರೆದು ಎಲ್ಲ ಮೇಂಟೈನ್ ಮಾಡಕ್ಕೆ ಡೈರಿಗೆಲ್ಲ ನೀವೇ ಹಾಕೋದು? ನೀವು ರೆಡಿ ಮಾಡಿ ಇವ್ರು ತಗೊಂಡು ಹೋಗ್ತಾರೆ? ಯಾರು ಆಗ್ತದೆ, ಮನೆ ಹತ್ರ ಐತಲ್ಲ ಡೈರಿ, ದೂರ ಹೋಗಂಗಿಲ್ಲ ಏನೂ ಇಲ್ಲ. ಯಾರು ಇರ್ತೀರ ಅವರು ಮನೆ ಪಕ್ಕ ಯಾರು ಇರ್ತಾರೋ ಹಿಡ್ಕೊಂಡಾಗ ಹಾಕಿ ಬರೋದು. ಒಟ್ಟಿನಲ್ಲಿ ಈಗ ನಾವು ಇಲ್ಲಿ ಒಂದು ಸತ್ಯ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಮನೆ ಮಂದಿ ಎಲ್ಲ ಕೈ ಜೋಡಿಸಿದಾಗ ಕೃಷಿಯಲ್ಲಿ ಆನಂದ ಇದೆ. ಕರೆಕ್ಟ್ ಅಲ್ವಾ? ಕೃಷಿಯಲ್ಲಿ ಆನಂದ ಇರುತ್ತೆ. ಎಲ್ಲದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಮೊಸರು, ತುಪ್ಪ, ಮಜ್ಜಿಗೆ, ಬೇಕಾದಷ್ಟು ತೋಟ ಗೊಬ್ಬರ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಅನುಕೂಲ ಐತಿ. ಏನೋ ಒಂಥರ ಖುಷಿ ಇರುತ್ತೆ ಅಂತ. ಒಟ್ಟಿಗೆ ಆನಂದದ ಜೀವನ ನಡೆಸ್ತಾ ಇದೀರಿ ನೀವು. ಆಮೇಲೆ ರೈತರಿಗೆ ಯಾವಾಗ್ಲೂ ಫ್ರೀ ಇರಬಾರ್ದು. ಫ್ರೀ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಹಂಗ ಬಸ್ ಫ್ರೀ ಇದಾವಲೆ, ಧರ್ಮಸ್ಥಳಕ್ಕೆ ಹೋಗೋಣ ನಡ್ರಿ. ಬೆಳಿಗ್ಗೆ ಸಾಯಂಕಾಲ ನಮ್ಮನೆಗೆ ಬಸ್ ಫ್ರೀ ಮಾಡಿರೋ ಧರ್ಮಸ್ಥಳಕ್ಕೆ ಹೋಗಕ್ಕಾಗಿಲ್ಲ, ಒಂದ್ ದೇವಸ್ಥಾನಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಆಧಾರ್ ಕಾರ್ಡ್ ಬಸ್ಸಿಗೆ ತೋರಿಸಿಲ್ಲ. ಇದು ಕಂಡ್ರಿ ನಿಜ ಸತ್ಯ. ಯಾವಾಗ್ಲೂ ಕೆಲ್ಸ ಇರುತ್ತೆ. ಹಾಲು ಕರಿಬೇಕು, ಇನ್ನೇನೋ ಮಾಡ್ಬೇಕು. ನಾವು ಆಧಾರ್ ಕಾರ್ಡ್ ಓಪನ್ ಮಾಡಿಲ್ಲ ಬಸ್ಸಿಗೆ. ವೆರಿ ಗುಡ್. ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದು ನಮಗೆ ಅಗತ್ಯ ಇದ್ರು ಹೋಗ್ತಿದ್ರಿ, ಅದ್ರ ಅಗತ್ಯ ಏನಿಲ್ವೇ? ಅಗತ್ಯ ಇಲ್ಲ. ಇಲ್ಲೇ ನಿಮ್ಗೆ ಆನಂದ ಸಿಕ್ಕಿರ್ಬೇಕಾರೆ ಆನಂದ ಕಾಣಕ್ ಹೋಗ್ತೀವಿ ನಾವು. ಅಲ್ಲಿ ಇಲ್ಲಿ ದೇವ್ರ ಕಾಣೋದು ಇಲ್ಲೇ ಕಂಡ್ಬಿಡ್ತೀವಿ. ಅತ್ಲಾಗೆ ಹಸುಗಳು ಸಾಕೋದ್ರಾಗೆ, ತೋಟ ನೋಡೋದ್ರಾಗೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಗ್ಬಿಡುತ್ತೆ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ನೀವ್ ಹೇಳಿದ್ರಲ್ಲ, ಜೇನ್ ಗುಡಿಗೆ ಬಂದು ಕೈ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡ್ತೀವಿ ಬೆಳಿಗ್ಗೆ. ದೇವ್ರವು ದೇವ್ರದ್ದಂಗೆ ತುಪ್ಪ. ಯಾಕೆಂದ್ರೆ ತುಪ್ಪ ಕೊಡೋದು ಅಷ್ಟೇ ಅಲ್ಲ, ನಮ್ದು ಇನ್ಕಮ್ ಎಷ್ಟು ಜಾಸ್ತಿ. ಇನ್ಕಮ್ ಜಾಸ್ತಿ ಮಾಡ್ತಾರೆ. ನಮ್ಗೆ ಕಾಣ್ದಂಗೆ ಇನ್ಕಮ್ ಬರುತ್ತೆ. ನೀವೇನ್ ತುಪ್ಪ ತೆಗ್ದೇ ಇಲ್ಲ? ತುಪ್ಪ ತೆಗಿಯೋದೇ ಇಲ್ಲ. ಪರಾಗಸ್ಪರ್ಶಕ್ಕೆ ಬಿಟ್ಕೊಂಡಿರೋದವಲ್ಲ. ಅದೇ ಹೇಳ್ರಿ. ನಮ್ಗೆ ನಾವ್ ಮಾಡಲ್ ಕೆಲಸ ಅವ್ ಮಾಡ್ತಾವಲ್ಲ, ನಾವ್ ಮರ ಹತ್ತಿ ಪರಾಗಸ್ಪರ್ಶ ಮಾಡಕ್ ಆಗಲ್ಲ. ಅವು ನಮಗ್ ಕಾಣ್ದಂಗ್ ಮಾಡ್ತಾವ. ಅದಕ್ಕೆ ಎಷ್ಟು ದುಡ್ಡು ಕೊಟ್ರು ಸಾಲದು. ಅದು ಕೂಲಿನ ನೀವೇನ್ ಕೂಲಿ ಕೊಟ್ರು ಸಾಲದು. ಪ್ರಕೃತಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಖಂಡಿತ. ಬಹಳ ಖುಷಿ ಆಯ್ತು. ನಿಮ್ಮ ಅನ್ಯೋನ್ಯ ಕೌಟುಂಬಿಕ ಜೀವನ ಇದೆಯಲ್ಲ, ಅದು ಈ ನಿಮ್ಮ ತಾಯಿಯವರು ಇಂದು ಸಹಾಯ ಮಾಡ್ತಾರೆ. ಎಲ್ಲರ ಸಹಾಯದಿಂದ ಇಷ್ಟೆಲ್ಲ ಸಾಧ್ಯ ಆಗಿದೆ. ಖಂಡಿತ ಯಶಸ್ವಿಯಾಗಿ ನೀವು ಮಾದರಿ ಕೃಷಿಕರಾಗಿ ಹೊರಹೊಮ್ಮಿ. ಯಾಕೆಂದ್ರೆ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು ನಿಮ್ಮ ಫ್ಲಾಟ. 1 ಎಕರೆಯಲ್ಲಿ 10 ಲಕ್ಷದ ಗುರಿ ಇದೆಯಲ್ಲ, ಖಂಡಿತ ಅದ್ಭುತವಾದ ಗುರಿ. ಅದು ಸಾಧನೆ ಆಗ್ಬೇಕು. ಆಮೇಲೆ ಕೆಲವರು ನೋಡ್ತಾರೆ, ಯಾವಾಗ್ಲೂ ಇವ್ರದ್ದು ಹಸೆ ಮೇವು ಮೇಯಿಸ್ತಾರಲ್ಲ, ಯಾವಾಗ್ಲೂ ಮೇಯ್ತಾರಲ್ಲ, ಬತ್ಲೆ ಇರುತ್ತೆ ನೋಡ್ರಿ ನ್ಯಾಚುರಲ್. ಆ ಕಡೆಗೆಲ್ಲ ಹೌದು, ಈ ಕಣ್ಣಾರೆ ನೋಡ್ತಿದೀವಲ್ಲ, ತೋಟಗಳು ಬಂದು ಅಲ್ಲಿ ಬಂತು, ಇಲ್ಲಿ ಮುಗೀತು, ಇಲ್ಲಿ ಬಂದಿರುತ್ತೆ. 2 ವರ್ಷ ಸರ್ ನಾವು ಈ ಸೊಪ್ಪೆ ಹಾಕಿ ಖಾಲಿ ಆದ ತಕ್ಷಣ ಆ ಕಡೆದು, ಆ ಕಡೆ ಖಾಲಿ ಆದ್ರೆ ಈ ಕಡೆ ಯಾವಾಗ್ಲೂ ಬತ್ಲೆ ಇರುತ್ತೆ. ಈ ಕಡೆ ಕಾಯಿ ಇಲ್ಲ ಖಾಲಿ ಆದ್ರೆ ಅಲ್ಲಿ ಬರುತ್ತೆ. 8-9 ಕಟಾವ್ ಮಾಡಿದ್ವಿ ಅದಲ್ಲೇ. ಮತ್ತೆ ಬಂದಂಗ ನೀರಿನ ಕರೆಂಟಿಂದ ಒಂದು ಸಮಸ್ಯೆ ಇದೆ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬ ಮಗ, ಒಬ್ಬ ಮಗಳು. ಒಬ್ಬ ಮಗ ಏಕಮಾತ್ರ ಪುತ್ರಿ, ಏಕಮಾತ್ರ ಪುತ್ರ. ಅವರು ಬೆಳಿಗ್ಗೆ ಸಾಯಂಕಾಲ ಫ್ರೀ ಇದ್ದಾಗ ಇವೆಲ್ಲ ಕೈ ಜೋಡಿಸ್ತಾರೆ. ರೈಟ್. ಮಗಳಂತ ಬಿಡ್ರಿ, ಅವ್ರ ಅಪ್ಪನ ಜೊತೆ ಬಂದು ಅಂದ್ರೆ ಸಾಯಂಕಾಲ ತನಕ ತೋಟದಲ್ಲೇ ಕೆಲಸ.
ಮತ್ತೆ ಮನೆಗೆ ಈಗ ಓದ್ತಾ ಇರೋದ್ರಿಂದ ಹೊರಗಿದ್ದಾರೆ. ಓದ್ಕೊಂಡು ಮನೆ ಬಂದಾಗ ಎಲ್ಲ ಮಾಡ್ತಾರೆ. ಅವಳಿಗೆ ಈಗ ಎಕ್ಸಾಮ್ ಐತೆ ಅಂತ ಹೇಳಂದು ಓದ್ಕೊಂತಾಳೆ. ಯಾವ ಆರಾಮ್ ಇದ್ಬಿಟ್ರೆ ಅಪ್ಪನ ಜೊತೆಗೆ ತೋಟದಾಗೆ ಇರೋದು. ಏನಾರ ಕೆಲಸ ಇದ್ರೆ ಜೊತೆ ಬಂದ್ಬಿಡ್ತಾಳೆ, ಕೈ ಜೋಡಿಸ್ಬಿಡ್ತಾಳೆ. ಒಳ್ಳೇದಾಗ್ಲಿ. ಹಂಗಾಗಿ ರೈತರುಗಳು ಜೋಡಿಸ್ಕೊಂಡ್ರೆ ಆರಾಮಾಗಿ ಕೃಷಿಯಾಗೆ ಅನುಭವಿಸ್ಬೋದು, ಚೆನ್ನಾಗಿ ಖುಷಿ ಇರುತ್ತೆ. ಟ್ಯಾಕ್ಟ್ರಿ ಅವನು ಕೆಲಸ ಮಾಡ್ಬೇಕಾದ್ರೆ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಟ್ಯಾಕ್ಟ್ರಿ ಹೊಡೆದು ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಅವ್ನು ಕಾಲೇಜ್ ಹೋಗ್ತಾನೆ. ಮನೆಗಿದ್ದ ಯಾರು ಏನು ಫ್ರೀಯಾಗಿ ಆಡಲ್ಲ, ಎಲ್ಲ ಬೆಳಗಿಂದ ಸಂಜೆ ತನಕ ಶೆಡ್ಯೂಲ್ ಇದ್ದೇ ಇರ್ತಾವ. ಅವ್ರದ್ದಾದ ಕೆಲ್ಸಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ರೈತರುಗಳು ಪ್ಲಾನ್ ಮಾಡ್ಬೇಕು ಅಷ್ಟು, ಏನೇನು ಮಾಡ್ಬೇಕು, ನಾವೇನೇನು ಬಿಡ್ಬೇಕು ಅಂತ ಪ್ಲಾನಿಂಗ್ ಇರ್ಬೇಕು. ಪ್ಲಾನಿಂಗ್ ಇದ್ರೆ ಒಂದ್ ಬೈ ಒಂದು ಆಗ್ತಾ ಇರುತ್ತೆ. ನೀವು ಕೊನೆಗೆ ರೈತ ಮಹಿಳೆಯರಿಗೆ ಏನು ಹೇಳ್ತೀರಮ್ಮ ಗಾಯತ್ರಿ ಮಾರೆ? ರೈತರು ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಹೆಂಡತಿಯರು ಅವ್ರ ಹೊಲ ನೋಡಿರಲ್ಲ, ತೋಟ ನೋಡಿರಲ್ಲ. ನೀವೇನು ಹೇಳ್ತೀರಿ ಅವ್ರ ಬಗ್ಗೆ? ಅಲ್ಲ, ಈಗ ಹಿಂಗ್ ತೊಡಗಿಸ್ಕೊಂಡ್ರೆ ನೆಮ್ಮದಿ ಇದೆ ಇಲ್ಲ? ನಮ್ಗೇನು ಕೆಲ್ಸದ ಬಗ್ಗೆ ಏನು ತೊಂದ್ರೆ ಇಲ್ಲ. ನಮ್ಮ ಆರಾಮ ತೋಟದಾಗೆ ಸೊಪ್ಪು ತರಕಾರಿ ಎಲ್ಲ ಬೆಳೆ ಮಾಡ್ಕೊಂಡು ಆರಾಮಾಗಿ ಜೀವನ ಮೇಂಟೈನ್ ಮಾಡ್ಕೊಂಡು ಇರ್ತೀವಿ. ಜೀವನ ಮಾಡಕ್ಕೆ ಸಮಸ್ಯೆ ಇಲ್ಲ, ಆರಾಮಾಗಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಸಾವಯವ ಪದ್ಧತಿ ಅಳವಡಿಸ್ಕೊಂಡಿದ್ದೀರಲ್ಲ, ಅದು ಬಹಳ ಬಹಳ ಮೆಚ್ಚಬೇಕಾದ ವಿಚಾರ. ಇವತ್ತಿನವರೆಗೂ ಯಾವುದೇ ಔಷಧಿ ಕೆಮಿಕಲ್ ಹೊಡೆಯಲ್ದೋಸ್ಕರ ಇಲ್ಲೇ ಗೊತ್ತಾಗುತ್ತೆ. ಜೇನು ಉಳಿದಾವೆ ಅಂದ್ರೆ ಅಲ್ಲಿ ಯಾವುದೇ ಔಷಧಿ ಕೆಮಿಕಲ್ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಯಾವುದೇ ತೋಟದಲ್ಲಿ ಔಷಧಿ ಗೊಬ್ಬರ ಹಾಕ್ತಾರೆ ಅಂದ್ರೆ ತೋಟದಾಗ ಒಂದು ಜೇನುಳು ಸಿಗಲ್ಲ. ಹಂಗಾಗಿ ಎಲ್ಲಾ ತೋಟದಲ್ಲಿ ನಮ್ದ್ರಾಗೆ ಜೇನುಹುಳುಗಳು ಹುಟ್ಟದಾಗೆ ಅಲ್ಲಿ ಹಿಂಗೆ ನೋಡಿ ಸೌದಿ ಒಳಗೆ ಎಲ್ಲ ಒಂದಿಷ್ಟಿಲ್ಲ ಸರ್, ಅದು ತುಂಬಾ ಎಲ್ಲ ಇದಾವೆ. ಅವು ಔಷಧಿ ಸ್ಮೆಲ್ ಕಂಡ್ರೂ ಇರಲ್ಲ, ಅಲ್ಲಿ ಓಡೋಗ್ತಿರ್ತವೆ. ಓಕೆ, ಥ್ಯಾಂಕ್ಸ್ ಸರಿ, ನಮಸ್ಕಾರ ಸರ್. ಉತ್ತಮವಾದ ಮಾಹಿತಿ ನಮಸ್ಕಾರ ವೀಕ್ಷಕರಿಗೆ ಸಿಕ್ಕಿದೆ ನಿಮ್ಮ ಕಡೆಯಿಂದ. ಗಾಯತ್ರಿ ಮಾರೆ ನಮಸ್ತೆ. ನಿಮ್ಮ ಕೃಷಿ ಕುಟುಂಬದ ಯಶೋಗಾಥೆ ಹೀಗೆ ಮುಂದುವರಿತಾ ಇರಲಿ. ನಮ್ಮ ಸುತ್ತಮುತ್ತ ಇರೋ ರೈತರಿಗೆ ನೀವು ಮಾದರಿಯಾಗಿ ಹೊರಹೊಮ್ತಾ ಇದ್ದೀರಿ, ಅದು ಭಾಳ ಆನಂದವಾಗಿರ್ತಕ್ಕಂಥ ವಿಚಾರ. ಇರಲಿ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್, ನಮಸ್ತೆ ಸರ್. ನಮಸ್ತೆ.